ಚೆನ್ನಮ್ಮ ತಾಯಿಗೆ ಚೆನ್ನಮ್ಮ ತಾಯಿಗೆ ಅಗಲಿಸಬೇಡಿ 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 ಸಹಿಸುವುದಿಲ್ಲ 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 ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವ್ರಿಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವ್ರಿಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವ್ರಿಗೆ ಸಹಿಸುವುದಿಲ್ಲ 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 ಕೇಂದ್ರ ಬಸ್ ನಿಲ್ದಾಣದಲ್ಲಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಬಿರಿಯಾನಿ ಸೋಮನಾಥ್ ಸರ್ ಸಂಗೊಳ್ಳಿ ರಾಯಣ್ಣವ್ರಿಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವ್ರಿಗೆ ಅಗಲಿಸಬೇಡಿ 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 ಚೆನ್ನಮ್ಮ ರಾಯಣ್ಣರವರನ್ನು ಅಗಲಿಸಬೇಡಿ ರಾಯಣ್ಣ ಚೆನ್ನಮ್ಮ ರಾಯಣ್ಣ ಚೆನ್ನಮ್ಮ ರಾಯಣ್ಣ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವ್ರಿಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವ್ರಿಗೆ ನಿಲ್ದಾಣದಲ್ಲಿ ಆಗಲೇಬೇಕು 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 ಕೇಂದ್ರ ಬಸ್ ನಿಲ್ದಾಣದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವ್ರಿಗೆ ಏನೋ ಒಂದು ಬೇಡಿಕೆ ಇದೆ ಸರ್. ಕೇಂದ್ರ ಬಸ್ ನಿಲ್ದಾಣದಲ್ಲಿ ಮೊನ್ನೆ ಏನು 9ನೇ ತಾರೀಕು CM ಬರ್ತಾರೆ, ಅವಾಗ ಚೆನ್ನಮ್ಮನ ಮೂರ್ತಿ ಉದ್ಘಾಟನೆ ಆಗಲಿ, ಅವತ್ತೇ ದಿನ ರಾಯಣ್ಣನ ಮೂರ್ತಿ ಪ್ರತಿಷ್ಠಾಪನೆಗೆ ಭೂಮಿ ಪೂಜೆ ಆಗಲಿ ಅನ್ನೋದು ಗೊತ್ತಾಯ್ತು. ಇದನ್ನ ಮುಂಚೆಯಿಂದನೂ ನಾವು ಹೇಳ್ತಾ ಬಂದಿದ್ದೀವಿ ಸರ್. ಅದನ್ನ ನಮ್ಮ ಬೇಡಿಕೆಯನ್ನ ಧಿಕ್ಕರಿಸಿದ್ದಾರೆ. ನನಗೆ ಅವಾಗ ಹೆಸರಿಡ್ರಿ ಅಂತಂದ್ರೆ ಹೆಸರು ಕೂಡ ಇರಲಿಲ್ಲ. ಆಲ್ರೆಡಿ ಅದನ್ನು ಕೂಡ ಸರ್ಕಾರದ ಆದೇಶ ಇದೆ, ಚೆನ್ನಮ್ಮನ ಹೆಸರಾಗಿ ನಮ್ಮ ಸಂತೋಷ ಆಗಲಿ. ಬಟ್ ಅದು ಚೆನ್ನಮ್ಮನ ಪಕ್ಕದಲ್ಲಿ ರಾಯಣ್ಣನ ಮೂರ್ತಿ ಆಗಲಿ ಅಂತ ಇತಿಹಾಸ ಐತೆ ಸರ್. ಇಲ್ಲಿ ಸರ್ ನಾವು ಇಬ್ಬರು ಅಗಲಿಸಬಾರ್ದು ಅಂತೇಳಿ ನಮ್ದೊಂದು. ಯಾಕಂದ್ರೆ ಈಗ ಮುಂದಿನ ಯುವ ಪೀಳಿಗೆಗೆ ನಾವು ಏನು ಹೇಳ್ಬೇಕು, ಅವ್ರಿಗೆ ಕತಿ ಹೇಳ್ಬೋದು. ಭಾಷಣದಲ್ಲಿ ರಾಜಕಾರಣಿ ಹೇಳ್ತಾರೆ ಚೆನ್ನಮ್ಮ ಮತ್ತು ರಾಯಣ್ಣ ತಾಯಿ ಮಗ ಅಂತ. ಮತ್ತೆ ಇಲ್ಲಿ ಬಂದಲ್ಲಿ ಬರೀ ಮೂರ್ತಿ ಒಂದೇ ಚೆನ್ನಮ್ಮ ಮೂರ್ತಿ ಇತ್ತಂದ್ರೆ ಅಲ್ಲಿ ನಮ್ಮ ಮಗ ಎಲ್ಲಿದಾನ ಅಂತ ಕೇಳಿದ್ರೆ ಏನು ನಮ್ಗೆ ಹೇಳಕ್ಕೂ ಆಗೋದಿಲ್ಲ ಸರ್ ಯುವ ಪೀಳಿಗೆಗೆ. ಹಾಗಾಗಿ ತಮ್ಮಲ್ಲಿ ನಮ್ಮ ಸಮಾಜ ಹಾಲ್ ಮತ್ತು ಮುಖಂಡರಿಂದ ಇದು ಮನೆ ಸುಮಾರು 5-6 ವರ್ಷದಿಂದ ಕೊಟ್ಕೋತ ಬಂದಿದೆ. ಅದು ಯಾವಾಗ ಬುದ್ಧಿ ಪೂಜೆ ಆಗ್ತಾರೆ ಅವಾಗಿಂದ ನಾವು ಕೊಟ್ಕೋತ ಬಂದಿವಿ. ಅದನ್ನ ಯಾರೂ ಇದು ಮಾಡಿಲ್ಲ ಸರ್. ಹಾಗಾಗಿ ನಾವು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಇದು ಮಾಡಿ ಮನವಿನೂ ಮಾಡಿ ಸರ್, ತಮ್ಮ ಮುಖಾಂತರ ಆದಷ್ಟು ಬೇಗ ಅದೊಂದು ಮುಖ್ಯಮಂತ್ರಿಗಳಿಗೆ ಆಗಲಿ ಅಂತೇಳಿ. ಜನಸಾಮಾನ್ಯರಲ್ಲಿ ಅದು ಒಂದು ಯಾವುದೇ ತರಹದ ಇದು ಇಲ್ರಿ, ಭೇದ ಭಾವ ಇಲ್ಲ. ಆದ್ರೆ ರಾಜಕಾರಣಿಗಳ ಅದೊಂದು ವಿಶೇಷವಾಗಿ ಏನೋ ಒಂದು ಆಸಕ್ತಿ ತಗೊಂಡು ಬರೀ ಚೆನ್ನಮ್ಮನ ಒಂದು ಮೂರ್ತಿಯನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ದಯವಿಟ್ಟು ನಾವೆಲ್ಲ ನಮ್ಮ ಸಮಾಜ ಬಾಂಧವರೆಲ್ಲರೂ ಸೇರಿ ಅದಕ್ಕೆ ಸಂಗೊಳ್ಳಿ ರಾಯಣ್ಣನ್ನು ಅಲ್ಲಿ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ಬೇಕಂತ ಮುಖ್ಯಮಂತ್ರಿಯವರಿಗೆ ನಿಮ್ಮ ಮೂಲಕ ನಾವೆಲ್ಲರೂ ಸೇರಿ ಮನವಿಯನ್ನು ಕೊಡೋದು. ಆಮೇಲೆ ಸರ್, ಬೆಳಗಾವಿ ಸುವರ್ಣಸೌಧದಲ್ಲಿ ಚೆನ್ನಮ್ಮ ಮತ್ತು ರಾಯಣ್ಣ ಪ್ರತಿಮೆ ಎಲ್ಲರೂ ಕೂಡ ಇವತ್ತು ಚೆನ್ನಮ್ಮನ ಜಯಂತಿ ರಾಜ್ಯದಲ್ಲಿ ಎಲ್ಲೇ ಚೆನ್ನಮ್ಮನ ಜಯಂತಿ ಮಾಡಲಿ ರಾಯಣ್ಣನ ಫೋಟೋ ಇಟ್ಟಿರ್ತಾರೆ. ನಾವು ಎಲ್ಲೇ ರಾಯಣ್ಣನ ಜಯಂತಿ ಮಾಡಲಿ ಚೆನ್ನಮ್ಮನ ಫೋಟೋ ಇಟ್ಟೇ ಇರ್ತೀವಿ ಸರ್. ಎಂದೂ ತಾಯಿ ಮಕ್ಕಳನ್ನ ಅಗಲಿಸಿಲ್ಲ. ಇಲ್ಲಿ ಜಿಲ್ಲಾ ಆಡಳಿತದಿಂದ ಅಂತ ತಪ್ಪೇ ಆಗಲಿಕ್ಕಿಲ್ಲ. ಇಲ್ಲಿ ಎಲ್ಲ ಜನಪ್ರತಿನಿಧಿಗಳು ಸೇರಿ ಚೆನ್ನಮ್ಮನ ಒಬ್ಬಂಟಿ ಮಾಡ್ತಾ ಇದ್ದಾರೆ. ಅದು ನಮ್ಗೆ ನೋವಿದೆ. ನಾವು ಎಲ್ಲ ಮನವಿ ಕೊಟ್ಟಾಗ ಬರೀ ನೀವು ಮುಖ್ಯಮಂತ್ರಿ ಫಾರ್ವರ್ಡ್ ಮಾಡ್ದೇನೆ ದಯವಿಟ್ಟು ಮುತುವರ್ಜಿ ವಹಿಸಿ ಆ ದಿನ ಏನಾದರೂ ಜನಪ್ರತಿ ಜೊತೆ ಮಾತಾಡಿ ರಾಯಣ್ಣನ ಪ್ರತಿಮೆ ಕೂಡ ಸ್ಥಾಪನೆ ಆಗಲಿ, ಭೂಮಿ ಪೂಜೆ ಆಗಲಿ ಅನ್ನೋಂಥ ನಮ್ಗೆ ಒತ್ತಾಯ ಆಗ್ಲೇಬೇಕಂತ್ರಿ. ಬರೀ ತಾಯಿ ಮಗನನ್ನು ಅಗಲಿಸಬೇಡಿ 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 ಕೇಂದ್ರ ಬಸ್ ನಿಲ್ದಾಣದಲ್ಲಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಸ್ಟಾರ್ಟ್ ಮಾಡೋರ ನೀವು ಓಕೆ ಸರ್. ಏನು ಹೇಳ್ಬೇಕಂತ ಸ್ವಲ್ಪ ಮುತುವರ್ಜಿ ವಹಿಸಿ ಅದಕ್ಕೆ ಇದನ್ನೂ ಆಗುವಂಗಾಗಲಿ ಅಂತ. ಈಗ ಚೆನ್ನಮ್ಮ ಅವ್ರದ್ದು
ಇದು ಆಗೈತಿ ಮೂರ್ತಿ ಅದ್ರ ಪಕ್ಕಕ್ಕೆ 100% ಇದು ಆಗ್ಬೇಕು. ಅದಕ್ಕೊಂದು ಬರ್ರಿ ಅಧ್ಯಕ್ಷರ ಈಗಾಗಲೇ ಎಲ್ರಿಗೂ ಗೊತ್ತಿರುವ ಹಾಗೆ ಭಾರತದ ಸ್ವತಂತ್ರ ಇತಿಹಾಸದಲ್ಲಿ ನಮ್ಮ ಮತ್ತು ರಾಯಣ್ಣ ತಾಯಿ ಮಗನ ಹಾಗೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ದೇಶಕ್ಕೆ ಸ್ವತಂತ್ರವನ್ನು ತಂದು ಕೊಟ್ಟಿದ್ದಾರೆ. ಅಂತ ಒಂದು ನಿಷ್ಠೆಗೆ ಶೂರ್ತನಕ್ಕೆ ಹೆಸರಾಂತ ರಾಯಣ್ಣನನ್ನ ಇವತ್ತು ಬಿಜಾಪುರದಲ್ಲಿ ಅಪಮಾನ ಮಾಡುವಂಥ ಕೆಲಸ ನಡೀತಾ ಇದೆ. ಯಾಕಂದರೆ ತಾಯಿ ಚೆನ್ನಮ್ಮನ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ರೆ ಭಾಳ ಸಂತೋಷದ ನಮಗೆ ಹೆಮ್ಮೆಯ ವಿಷಯ. ಆ ಜೊತೆಗೆ ಅಲ್ಲಿ ಮಗನನ್ನು ಪ್ರತಿಷ್ಠಾಪನೆ ಮಾಡ್ತಾ ಇಲ್ಲ. ಈಗ ಮುಂದಿನ ಯುವ ಪೀಳಿಗೆಗೆ ನಾವು ಇತಿಹಾಸವನ್ನು ಹೇಳಬೇಕಾದ್ರೆ ಕೇವಲ ಚೆನ್ನಮ್ಮಂದು ಹೇಳಿದ್ರೆ ಆಗೋದಿಲ್ಲ, ಚೆನ್ನಮ್ಮನ ಜೊತೆಗೆ ರಾಯಣ್ಣಂದು ಹೇಳಬೇಕಾಗ್ತದೆ. ಅದಕ್ಕಾಗಿ ಇದರಲ್ಲಿ ಯಾವುದೇ ತಾರತಮ್ಯ ಆಗಲಿ, ರಾಜಕಾರಣ ಆಗಲಿ, ಕೇವಲ ಮತ ಬ್ಯಾಂಕ್ ನೋಡೋದನ್ನಾಗಲಿ ಬಿಟ್ಟು ರಾಯಣ್ಣನ ಪ್ರತಿಮೆ ಆಗಲೇಬೇಕು. 9ನೇ ತಾರೀಕಿಗೆ CM ಏನು ಬರ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಅವರು ಬಂದಾಗ ಚೆನ್ನಮ್ಮನ ಮೂರ್ತಿ ಉದ್ಘಾಟನೆ ಆಗಲಿ, ರಾಯಣ್ಣನ ಮೂರ್ತಿ ಪ್ರತಿಷ್ಠಾಪನೆ ಅಂದೇ ಅವತ್ತೇ ಅದರ ಪಕ್ಕದಲ್ಲಿ ಭೂಮಿ ಪೂಜೆ ಮಾಡಲಿ ಅನ್ನೋಂಥದ್ದು ನಮ್ದೆಲ್ಲರದು ಒತ್ತಾಯ ಇದೆ. ಒಂದು ವೇಳೆ 9ನೇ ತಾರೀಕಿಗೆ ಕೂಡ ಮುಖ್ಯಮಂತ್ರಿಗಳನ್ನು ಯಾಮಾರಿಸಿ ಅವರಿಗೆ ಸಮಸ್ಯೆ ಗಂಭೀರತೆಯನ್ನು ಹೇಳದೆ ಹಾಗೇ ಬಿಟ್ಟರೆ ಜಿಲ್ಲೆಯಲ್ಲಿ ರಾಯಣ್ಣನ ಅಪಮಾನವನ್ನು ತಡೆಯೋ ಸಲುವಾಗಿ ಅವರಿಗೆ ಸೂಕ್ತ ಗೌರವ ಸಿಗುವ ಸಲುವಾಗಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತೀವಿ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಚ್ಛೆಪಡ್ತೀನಿ. ಬಿಜಾಪುರ ಜಿಲ್ಲೆಯಲ್ಲಿ 9ರಂದು ನಡೆಯುವ ರಾಣಿ ಚೆನ್ನಮ್ಮರ ಮೂರ್ತಿ ಉದ್ಘಾಟನೆ ಕೇಳಿ ಭಾಳ ಸಂತೋಷವಾಯಿತು. ಒಂದು ಕಡೆ ದುಃಖನೂ ಆಯಿತು. ಯಾಕಂದರೆ ದೇಶಕ್ಕಾಗಿ ತ್ಯಾಗ ಮಾಡಿದ ತಾಯಿ ಮಗ ಅಂದೇ ಗುರುತಿಸಿಕೊಂಡಿರೋ ಚೆನ್ನಮ್ಮ ಹಾಗೂ ರಾಯಣ್ಣ ಬಿಜಾಪುರ ಜಿಲ್ಲೆಯಲ್ಲಿ ಅಗಲಿಸ್ತಾರಂತಾರೆ ಅಂತೇಳಿ ಭಾಳ ದುಃಖವಾಯಿತು. ಯಾಕಂದರೆ ನಾವು ನೋಡ್ತೀವಿ ರಾಜ್ಯದಲ್ಲಿ ಯಾವುದೇ ಊರಿಗೆ ಹೋದ ತಕ್ಷಣ ಚೆನ್ನಮ್ಮನ ಮೂರ್ತಿ ಇರ್ತದೆ, ಅದರ ಪಕ್ಕ ರಾಯಣ್ಣನ ಮೂರ್ತಿ ಇದೆ. ಆದರೆ ಬಿಜಾಪುರ ಜಿಲ್ಲೆಯಲ್ಲಿ ಇಳಿದ ತಕ್ಷಣವೇ ಈ ಉದ್ಘಾಟನೆ ಮಾಡುವಂಥ ಮೂರ್ತಿ ಚೆನ್ನಮ್ಮನ ಒಂದೇ ಮೂರ್ತಿ ಕಾಣ್ತಾ ಇದೆ. ಹಾಗಾಗಿ ಭಾಷಣದಲ್ಲಿ ರಾಜಕಾರಣಿಗಳು ಹೇಳ್ತಾರೆ ಚೆನ್ನಮ್ಮ ರಾಯಣ್ಣ ತಾಯಿ ಮಗ ಇದ್ದಾಗೆ ಅಂತಾರೆ. ಹಾಗಾಗಿ ನಾವು ಅವರಲ್ಲಿ ವಿನಂತಿ ಮಾಡ್ಕೋತೀನಿ, ಆ ಥರ ಅಗಲಿಸಬೇಡಿ. ತಮಗೆಲ್ಲ ಗೊತ್ತಿದೆ, ನೀವು ಈ ಮೂರ್ತಿಯನ್ನು ಒಂದನ್ನೇ ಉದ್ಘಾಟನೆ ಮಾಡಿದರೆ ನಿಮಗೆ ಅಪಮಾನ ಆಗ್ತದೆ, ಈ ಮುಂದಿನ ದಿನಮಾನದಲ್ಲಿ ನೀವೇ ಅನುಭವಿಸುತ್ತೀರಿ. ಹಾಗಾಗಿ ಆಲ್ಮತ ಸಮಾಜದಿಂದ ಒಂದು ವಿನಂತಿ ಮಾಡ್ಕೋತೀನಿ, ಆದಷ್ಟು ಬೇಗನೆ ನಮ್ಮ ಈ ಬಲದ್ವಾರಕ್ಕೆ ಏನು ಚೆನ್ನಮ್ಮ ಮೂರ್ತಿ ಮಾಡಿರಿ, ಎಡದ್ವಾರಕ್ಕೆ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಮಾಡಿದ್ರೆ ಭಾಳ ಸಮಾಜದ ಒಂದೇ ಅಲ್ಲ, ರಾಯಣ್ಣನ ಏನು ದೇಶ ಪ್ರೇಮಿಗಳಿದ್ದಾರೆ ಅವ್ರಿಗೆಲ್ಲರಿಗೂ ಒಂದು ಸ್ಫೂರ್ತಿ ಬರ್ತದೆ. ಯಾಕಂದರೆ ಅವನು ನಿಂತಿದ್ದು ಹಾಗೂ ಖಡ್ಗ ಹಿಡಿದು ನೋಡಿದರೆ ಮೈ ಎದೆ ಜಲ್ ಅನ್ನುವಂಥ ರೀತಿಯಲ್ಲಿ ಅವನು ನಿಂತಿದ್ದಾನೆ. ಹಾಗಾಗಿ ತಾವು ದಯಮಾಡಿ ಇದನ್ನು ಆದಷ್ಟು ಬೇಗ ಅವ್ರ ಜೊತೆಯಲ್ಲಿ ಉಸ್ತುವಾರಿ ಸಚಿವರಲ್ಲಿ ಒಂದು ವಿನಂತಿ ಮಾಡ್ಕೋತೀನಿ. ಹಾಗೂ ಏನು ಸಮಿತಿಯ ಈ ಚೆನ್ನಮ್ಮ ಸಮಿತಿ ಏನು ಅದರ ಅವ್ರಿಗೆ ಕೂಡ ವಿನಂತಿ ಮಾಡ್ಕೋತೀನಿ, ನಿಮ್ಮೊಂದು ಮಾಧ್ಯಮದಿಂದ ದಯಮಾಡಿ ಆ ಚೆನ್ನಮ್ಮನ ಬಿಟ್ಟು ತಾವು ಮಾಡಿದರೆ ಅದು ತಮಗೆ ಅಪಮಾನ ಆಗ್ತೈತಿ. ಹಾಗಾಗಿ ರಾಯಣ್ಣನ ಬಿಟ್ಟು ಮಾಡಿದರೆ ತಮ್ಗೆ ಅಪಮಾನ ಆಗ್ತೈತಿ. ರಾಯಣ್ಣನ ಕರ್ಕೊಂಡು ಮಾಡ್ರಿ ಅಂತೇಳಿ ನಮ್ಮಲ್ಲಿ ಕಳಕಳಿಯಿಂದ ವಿನಂತಿನೂ ಕೂಡ ಮಾಡ್ತೀನಿ. ಹಾಗೆ ಆದಷ್ಟು ಬೇಗ ಈ ನಮ್ಮ ಬೇಡಿಕೆಯನ್ನು ಸರ್ಕಾರ ಕೂಡ ಈಡೇರಿಸಬೇಕಂತೇಳಿ ಕೇಳ್ಕೊತಾ ಇದ್ದೀನಿ. ರಾಜು ಬಿರಾದರ್, ಹಾಲ್ಮತ ಮುಖಂಡರು. ಇವತ್ತಿಂದ ನಾಳೆ 9ನೇ ತಾರೀಕಿಗೆ ರಾಣಿ ಚೆನ್ನಮ್ಮನ ಮೂರ್ತಿಯನ್ನು ಆವರಣ ಮಾಡುವ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು, ಸಚಿವರು ಎಲ್ಲರೂ ಕೂಡಿಸಿ ಉದ್ಘಾಟನೆ ಮಾಡಬೇಕಂತಂದು ಎಲ್ಲರೂ ತೀರ್ಮಾನಿಸಿದ ಆಲ್ರೆಡಿ ಹೇಳಿದ್ದಾರೆ. ಅದಕ್ಕೆ ಚೆನ್ನಮ್ಮನ ಪಕ್ಕದಲ್ಲಿ ರಾಯಣ್ಣನ ಮೂರ್ತಿ ಆಗಬೇಕಂತಂದು ಇದೊಂದು ನಮ್ಮ ಎಲ್ಲ ಜಿಲ್ಲಾ ಸಮಾಜದ ಎಲ್ಲ ಅಭಿಪ್ರಾಯ. ನಾವು ಈ ಚೆನ್ನಮ್ಮಗ ಹಾಗೂ ರಾಯಣ್ಣಗ ಅಗಲಿಸಬಾರ್ದು, ತಾಯಿ ಮಗ ಸಂಬಂಧ ಅಂತ ಎಲ್ಲರೂ ಹೇಳ್ತೀವಿ.
ಎಲ್ಲರೂ ಕೂಡಿಸಿ ಹೇಳ್ತೀರಿ. ಅದೇ ರೀತಿ ಇರುತ್ತೆ ತಾಯಿ ಮಗನಿಗೆ ಅಗಲಿಸ್ಬಾರ್ದತ್ತಂದ್ರೆ ನೀವು ರಾಯಣ್ಣನ ಮೂರ್ತಿಯನ್ನು ಇಲ್ಲಿ ಉದ್ಘಾಟನೆ ಮಾಡಬೇಕು. ಮೂರ್ತಿಯನ್ನು ಮೂರ್ತಿ ಮಾಡಿ ನಿರ್ಮಾಣ ಮಾಡಬೇಕಾಗಿ ಅದರಲ್ಲಿ ಅದು ಈ ಮೂರ್ತಿ ಜೊತೆ ಅದೂ ಉದ್ಘಾಟನೆ ಮಾಡಬೇಕಂತಂದು ನಮ್ಮ ಎಲ್ಲ ಬಿಜಾಪುರ ಜಿಲ್ಲಾ ಸಮಾಜ ಎಲ್ಲ ರಾಯಣ್ಣನ ಅಭಿಮಾನಿಗಳು ಅಭಿಪ್ರಾಯ. ತಾವು ದಯವಿಟ್ಟು ಇದನ್ನು ತಾರತಮ್ಯ ಮಾಡಲಾರ್ದೇ ಎಲ್ಲರೂ ಇದನ್ನು ನಿರ್ಧಾರ ತಗೊಂಡು ಅವತ್ತೇ ರಾಯಣ್ಣನ ಮೂರ್ತಿ ಉದ್ಘಾಟನೆ ಮಾಡಬೇಕಂತಂದ್ಕಿನೇ ನಮ್ಮ ವಿಜಯಪುರ ಜಿಲ್ಲೆಯಿಂದ ನಾವು ಕೇಳ್ಕೊತೀವಿ. ಹೆಸರು ವಿಜಯಪುರ ಜಿಲ್ಲಾ ನಗರ ಘಟಕ ಕುರುಬರ ಸಂಘ ಅಧ್ಯಕ್ಷರು ರಾಜು ಕಪ್ಪೋಡ್.